ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಜೆ ಕಿಚನ್. ಇವತ್ತಿನ ರೆಸಿಪಿ ಆಲೂ ಸಾಗು ಮತ್ತು ಬಾಂಬೆ ಸಾಗು ಮತ್ತು ಪೂರಿ ಮಾಡೋಣ ಅಂತ. ಅದಕ್ಕೆ ಆಲೂಗೆಡ್ಡೆ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನು ಬೇಕು ಅಂತ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಶುಂಠಿ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ. ನಾನು ಏನೇ ಥರ ಪುಡಿ ಹಾಕ್ತಿಲ್ಲ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ಒಂದು ಬಾಣಲೆಗೆ 4-5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದು ಕಾಯ್ದಾದ್ಮೇಲೆ ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗಲಿ ಚೆನ್ನಾಗಿ. ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕೊಂಡಾದ್ಮೇಲೆ ಸಣ್ಣ ಕಟ್ ಮಾಡ್ಕೊಂಡು, ಅಷ್ಟು ಸಣ್ಣಗೂ ಅಲ್ಲ ಅಷ್ಟು ದಪ್ಪ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಬಾಡಿಸೋಣ. ಬಾಡಿಸಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ. ನಿಮ್ಗೆ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪಿನ ದಿಂಡಿ ಇರುತ್ತಲ್ಲ ಅದನ್ನು ಹಾಕೊಂಡಿದ್ದೀನಿ, ಮತ್ತು ಶುಂಠಿ ಸಣ್ಣಗೆ ಹಾಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡೋಣ. ಅದು ಕೊತ್ತಂಬರಿ ಸೊಪ್ಪಿನ ದಿಂಡು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತ. ಆಮೇಲೆ 2 ಚಿಕ್ಕ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ಬಾಡಿಸಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. 1-2 ಸ್ಪೂನ್ ಉಪ್ಪು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ, ಇವಾಗ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಬಟಾಣಿ. ನಿಮ್ಮ ಹಸಿ ಬಟಾಣಿ ಇದ್ರೂ ಇವಾಗಲೇ ನೀವು ಸೇರಿಸ್ಕೋಬೋದು. ಇವಾಗ ನಾನು ನೆನೆಸಿ ಮತ್ತು ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಆ ಬಟಾಣಿ ಹಾಕಿ ಒಂದು ಸ್ವಲ್ಪ ಅರಿಶಿಣದ ಪೌಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕಂದ್ರೆ ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಸಿಪ್ಪೆ ತೆಗ್ದು ನೀಟಾಗಿ ಈ ಥರ ಎಲ್ಲ ಕೈಲೇ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಜಾಸ್ತಿ ನೈಸಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಆಲೂಗೆಡ್ಡೆ ಸಿಗಬೇಕು, ಆವಾಗಲೇ ಚೆನ್ನಾಗಿರೋದು ಅದು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ, ಟೊಮೊಟೊನೂ ಸಾಫ್ಟ್ ಆಗಿದೆ. ಇವಾಗ ನಾವೇನು ಆಲೂಗೆಡ್ಡೆನ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಗ್ಗರಣೆಗೆ ಅದನ್ನು ಫುಲ್ಲು ಮಸಾಲೆ ಒಳಗಡೆ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದ್ರೆ ಸಾಂಬಾರು ಪುಡಿ ಹಾಕೋಬೋದು, ಚಿಲ್ಲಿ ಪೌಡ್ರ್ ಹಾಕೋಬೋದು. ನಾನೇನು ಹಾಕಿಲ್ಲ, ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಖಾರಕ್ಕೆ ಸಾಕು ಅಂತಂದೆ. ನೀವು ಬೇಕಾದರೆ ಆ್ಯಡ್ ಮಾಡಿ. ಇದನ್ನು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿ, ಆಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು. ಅಂದರೆ ನಿಮ್ಮ ಕ್ವಾಂಟಿಟಿ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರ. ನಾನು ಇವಾಗ 3-4 ಜನಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು 1/4 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಇವಾಗ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ನೀವು ಇವಾಗ ನೋಡಬೇಕು ಉಪ್ಪು ಖಾರ ಏನು ಅಂತ. ಅಕಸ್ಮಾತ್ ಉಪ್ಪು ಖಾರ ಕಡಿಮೆ ಇದ್ದರೆ ಉಪ್ಪು ಖಾರ ಸೇರಿಸಿ, ಇಲ್ಲ ಕರೆಕ್ಟಾಗಿ ಐತೆ ಅಂತಂದರೆ ಹೋಗಿ. ಇವಾಗ ನಾನು ಒಂದು ಸ್ವಲ್ಪ ಕಡಲೆ ಪೌಡ್ರನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 1-2 ಸ್ಪೂನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ನೈಸ್ ಮಾಡಬೇಕು. ಈ ಥರ ನೀರು ಹಾಕಿ 1 ಗಂಟೆ ಇರಬಾರ್ದು, ಫುಲ್ಲು ನೈಸಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವೇನು ಕುದೀತಾ ಇದೆಯಲ್ಲ ಸಾಗು, ಅದಕ್ಕೆ ನಾವು ಇದನ್ನು ಹಾಕಬೇಕು. ಅಂದರೆ ನೋಡಿ ಹಾಕಲ್ರಿ, ಜಾಸ್ತಿ ಕಡಲೆ ಹಿಟ್ಟು ಹಾಕಿದ್ರೆ ತುಂಬ ಗಟ್ಟಿಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಇವಾಗ ನಾನು 2 ಸ್ಪೂನ್ ಹಾಕೊಂಡಿರೋದು. ಇವಾಗ ಅದು ಹಾಕಿದ ತಕ್ಷಣ ಅದು ನೀಟಾಗಿ ಎಲ್ಲ ತಿರ್ಗಿಸೋಣ. ತಿರುಗಿಸಿದ ತಕ್ಷಣ ಅದು ನೀರೆಲ್ಲ ಹೋಗಿ ಅದು ಒಂಥರ ತಿಕ್ನೆಸ್ ಜಾಸ್ತಿ ಬರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ ನೋಡಿ. ಈ ಥರ ಇದನ್ನು ಹಾಕಾದ್ಮೇಲೆ ಜಾಸ್ತಿ ನೀವು ಕುದಿಸೋಕೆ ಹೋಗಬೇಡ್ರಿ, ತುಂಬ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಲೈಟಾಗಿ ಮಾಡಿ ಆಮೇಲೆ ಕೊತ್ತಂಬರಿ ಲಾಸ್ಟಿಗೆ ಹಾಕಿದ್ರೆ. ಇದು ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ. ಸ್ಟವ್ ಆಫ್ ಮಾಡಾದಮೇಲೆ ನಾನು ಕೊತ್ತಂಬರಿ ಹಾಕಿದ್ದೀನಿ. ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಡೋಣ. ನೋಡಿ, ಅಕಸ್ಮಾತ್ ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀವು ಕಡಲೆ ಹಿಟ್ಟು ಕಡಿಮೆ ಹಾಕಬೇಕು. ಇವಾಗ ನಾನು ಅದನ್ನು ಸೈಡಿಗೆ ಎತ್ತಿಕೊಂಡಿದ್ದೀನಿ. ಇವಾಗ ಪೂರಿಗೆ ನಾನು ಹಿಟ್ಟು ಮಿದ್ದಿ ಮಡಗಿದ್ದೆ, ಒಂದು ಅರ್ಧ ಗಂಟೆ 1 ಅವರ್ ಆಗಿತ್ತು. ಇವಾಗ ಮಾಮೂಲಿ ನಾನು ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡು ಒಂದು 5-6 ಸೈಡ್ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆ ಕಾಯೋಕ್ಕೂ ಇಟ್ಟಿದ್ದೀನಿ ಬಾಣಲಿಲಿ. ಎಣ್ಣೆನೂ ಕಾಯ್ದಿದ್ದೆ. ಇವಾಗ ಪೂರಿ ಲಟ್ಸಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಮೇಲೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಉಬ್ಬುತ್ತೆ.
ಬಿಸಿ ಎಣ್ಣೆನ ಮೇಲ್ಮೇಲೆ ಹಂಗೆ ಇದು ಮಾಡ್ತಾ ಇರಬೇಕು. ಆಮೇಲೆ ಜಾಸ್ತಿ ತಿರುಗ್ಸೋಕೆ ಉಲ್ಟಾ ಪಲ್ಟಾ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಕ್ದಾಗೊಂದು ಮತ್ತು ಮತ್ತೆ ಉಲ್ಟಾ ಮಾಡಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಉಲ್ಟಾ ಪಲ್ಟಾ ಮಾಡಿದ್ರೆ ಅದು ಓಪನ್ ಆಗಿ ಏರ್ ಆಚೆ ಬಂದಮೇಲೆ ಅದು ಚಪಾತಿ ಥರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ, ಊದ್ಕೊಂಡಿರಲ್ಲ. ಆಮೇಲೆ ಎಣ್ಣೆ ಎಲ್ಲ ನೀರು ಒಳಗಡೆ ಹೋಗಿ ತುಂಬ ಎಣ್ಣೆ ಆಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಆ ಥರನಾದರೂ ಮಾಡಿ. ಇಲ್ಲಾಂದರೆ ಹಾಕಿದ ತಕ್ಷಣ ಎಣ್ಣೆಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ, ಪೂರಿ ಇದೇನು ಹಾಕಿರ್ತೀವಲ್ಲ ಎಣ್ಣೆಲಿ ಒಂದು ಕಡೆ ಸೈಡ್ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಊದ್ಕೊಳ್ಳುತ್ತೆ. ನಾವೇನು ಅದ್ರ ಮೇಲೆ ಎಣ್ಣೆ ಇದು ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ಥರ ಊದ್ಕೊಳ್ಳುತ್ತೆ. ಇದೇ ಈಸಿ, ಅದನ್ನು ತೋರಿಸಿದ್ದಷ್ಟೇ. ಇವಾಗ ನಾನು ಅಷ್ಟೇ ಜಾಸ್ತಿ ಉಲ್ಟಾ ಪಲ್ಟಾ ಏನು ಮಾಡಲ್ಲ, ಎರಡೇ ಸಲ ಹಾಕಿದ್ದು ಮತ್ತು ನೆಕ್ಸ್ಟು ತಿರುಗಿಸಿದ್ರೆ ಫುಲ್ಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಎಲ್ಲ ಮಾಡಿ ನಿಮ್ಗೆ ಎಷ್ಟು ಪೂರಿ ಬೇಕಷ್ಟು ಬಿಸಿ ಬಿಸಿ ಹಾಕೊಂಡು ತಿಂದಾಗಲೇ ಚೆನ್ನಾಗಿರೋದು, ಆರಾದ್ಮೇಲೆ ಚೆನ್ನಾಗಿರಲ್ಲ. ನೋಡಿ ಆಗಿದೆ. ಇವಾಗ ಇನ್ನೊಂದು ಅದೇ ಥರ ಹಾಕ್ತಾಯಿದ್ದೀನಿ. ಆದಷ್ಟು ಒಂದು 2-3 ಸಲ ಪ್ರೆಸ್ ಮಾಡಿದ್ರೆ ಸಾಕು, ಅದು ಊದ್ಕೊಳ್ಳುತ್ತೆ ಪೂರಿ. ಪೂರಿ ರೆಡಿ ಆಯ್ತು. ಇವಾಗ ಸಾಗೂ ರೆಡಿಯಾಗಿದೆ. ಇವಾಗ ಬಿಸಿ ಬಿಸಿ ಬಾಂಬೆ ಸಾಗು ಜೊತೆ ಪೂರಿಗೆ ಅಂತಲ್ಲ, ಚಪಾತಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ, ಯಾಕೆಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ಲ, ಆಲೂಗೆಡ್ಡೆ ಇದ್ದರೆ ಸಾಕು ಇದಕ್ಕೆ. ಬಟಾಣಿ ನಿಮಗೂ ಆಪ್ಷನಲ್, ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಬರೀ ಆಲೂಗೆಡ್ಡೆಯಲ್ಲೇ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಣ್ಣೆ ಜಾಸ್ತಿ ಅಷ್ಟು ಕೈಗೆ ಮೆತ್ತುತ್ತಾ ಇಲ್ಲ, ಏನೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಮಾಡಿ ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಹಾಕಿ.